ಕೃಷ್ಣಪ್ಪನವರು ಹಾಗೆ ಆಗಮಿಸಿದ್ದಂತಹ ಅತಿಥಿಗಳು ಕನ್ನಡಾಂಬೆಯ ಧ್ವಜಾರೋಹಣವನ್ನ ನೆರವೇರಿಸಿದರು. ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಖ್ಯಾತ ನಿರ್ದೇಶಕ ಕೌರವ ವೆಂಕಟೇಶ್ ಹಾಗೆ ಸ್ಥಳೀಯ ಮುಖಂಡರು ಮತ್ತು ಕೃಷ್ಣಪ್ಪನವರು ನಿರ್ಮಿಸುತ್ತಿರುವ ಕಿಲಾಡಿ ಕಂಡಕ್ಟರ್ ಚಿತ್ರತಂಡದ ಕಲಾವಿದರು ಉಪಸ್ಥಿತರಿದ್ದರು. ಡಾಕ್ಟರ್ ವೈ.ವಿ. ಕೃಷ್ಣಪ್ಪನವರು ಮಾತನಾಡಿ, ಕನ್ನಡ ಭಾಷೆ ಜಲ ಭೂಮಿಗೆ ನಾವು ಹೋರಾಡಬೇಕು, ಇಲ್ಲಿ ಆಡೋ ಭಾಷೆ ಕನ್ನಡವಾಗಿರಬೇಕು ಅಂತ ಹೇಳಿದರು. ಸಮಸ್ತ ನಾಗರಿಕ ಎಲ್ಲ ಜನತೆಗೆ ನನ್ನ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾಕಂದರೆ ಇವತ್ತು ತಾಯಿ ಎಲ್ಲರಿಗೂ ಭುವನೇಶ್ವರಿ ತಾಯಿ ಕರ್ನಾಟಕದಲ್ಲಿ ಪ್ರತಿಯೊಂದು ಎಲ್ಲ ಜನ ಕುಡಿಯೋ ನೀರು ಮಾತಾಡೋ ಭಾಷೆ ಎಲ್ಲ ಕನ್ನಡ ಆಗಿರ್ಬೇಕು ಅಂದ್ಬಿಟ್ಟು ನಾನು ಯಾಕಂದರೆ ಗಾನಗಂಧರ್ವ ರಸಿಕರ ರಾಜ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನಮ್ಮ ಗುರು ಅವರು. ಆ ಗುರು ಇವತ್ತಿಗೂ ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಿಲ್ಲ ಸಿನಿಮಾಗಳಿಗೆ. ಅದೇ ಥರ ನಮ್ಮ ಕನ್ನಡನ ಬೆಳೆಸ್ಬೇಕು ಫಸ್ಟ್ ನಾವು. ಯಾಕಂದರೆ ನಮ್ಮ ಮನೇನ ಬೆಳೆಸಿ ಆಮೇಲೆ ಇನ್ನೂ ನೋಡಬೇಕು. ನಮ್ಮ ಮನೇನೇ ತೂತಿಟ್ಕೊಂಡು ಇದು ಮಾಡಬಾರ್ದು. ಯಾಕಂದರೆ ಕನ್ನಡ ನಾಡು, ಕನ್ನಡ ನೀರು, ಕನ್ನಡ ಇದಕ್ಕೆಲ್ಲ ನಾವು ಸದಾ ಓಡಾಡ್ತಾ ಇರಬೇಕು. ಅದೇ ರೀತಿಯಾಗಿ ಇವತ್ತು ನನಗೆ ತುಂಬ ಸಂತೋಷವಾಗಿದೆ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ಚಲನಚಿತ್ರ ರಂಗದವರಾಗಿರ್ಬೋದು, ಮತ್ತು ನಮ್ಮ ವಿಶ್ವ ಕಾರ್ಮಿಕರ ಕೂಟದಲ್ಲಿ ನಾನು ರಾಜ್ಯಾಧ್ಯಕ್ಷ 4 ವಲಯಕ್ಕೆ, ಅದರಲ್ಲಿ ಸಂಸ್ಥಾಪಕರಾದಂಥ ನಮ್ಮ ಸ್ನೇಹಿತರು, ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನಾನು ಸ್ವಾಗತ ಕೋರ್ತಾ ಇವತ್ತು ನನಗೆ ಭಾಳ ಸಂತೋಷ. ಯಾಕಂದರೆ ನಮ್ಮ ಊರಿನಲ್ಲಿ ಜಾತ್ರೆ ಮಾಡಿ 5 ವರ್ಷ ಆಗಿದೆ. ವರ್ಷ ಜಾತ್ರೆ ಮಾಡ್ತಾಯಿದ್ರು. ಇಲ್ಲಿರ್ತಕ್ಕಂಥವ್ರು ಎಲ್ಲ ಮೆಂಬರ್ಗಳಾಗಿರ್ಬೋದು, ಊರಿನ ಜನರಾಗಿರ್ಬೋದು, ಎಲ್ಲ ಕೋಟ್ಯಾಂತರ ರೂಪಾಯಿ ಜಮೀನು ಇಟ್ಕೊಂಡಿರ್ತಕ್ಕಂಥವ್ರೆ. ಆದರೆ ನಮ್ಮ ತಂದೆಯವ್ರು ಬರೀ ಒಂದು ಎಂಪ್ಲಾಯ್. ಆದರೆ ನಾವು ಬರುವಾಗೇನು ತಗೊಂಡು ಬಂದಿಲ್ಲ, ಹೋಗುವಾಗೂ ಏನು ತಗೊಂಡೋಗಲ್ಲ. ಆ ಮಧ್ಯದಲ್ಲಿ ಏನಾದರೂ ಕನ್ನಡಕ್ಕಾಗಿ ಆಗಲಿ ಜನಕ್ಕಾಗಲಿ ಏನೋ ಒಂದು ಸಹಾಯ ಮಾಡಿದ್ರೆ ಆ ದೇವ್ರು ನಮ್ಗೆ ಕೊಡ್ತಾನೆ. ಯಾಕಂದರೆ ದೇವ್ರು ಕೊಟ್ಟರೆ ನಮ್ಗೆ ಬರೋದು. ನಮ್ಮ ಪ್ರಯತ್ನ ಫಲ ದೇವ್ರದ್ದು, ಫಲ ನಮ್ಗೆ ಕೊಡ್ತಾರೆ. ಆ ಕೊಟ್ಟಿದ್ರಲ್ಲಿ ಏನೋ ಒಂದು, ಯಾಕಂದರೆ ಕೊಟ್ಟಿದ್ದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಾದ ಸಹಾಯಗಳು ಮಾಡಬೇಕು, ನಮ್ಮ ಕೈಯಲ್ಲಾದ ಸೇವೆಗಳು ಮಾಡಬೇಕು. ನಂದು ಅದೇ ಗುರಿ. ನಾನು ಏನಂದರೆ ಹುಟ್ಟಿರೋ ಮನುಷ್ಯ ಸಾಯೋದು ನಿಜ, ಆದರೆ ಏನೋ ಒಂದು ಸಾಧನೆ ಮಾಡಬೇಕು. ಇವತ್ತು ನನಗೆ ಡಾಕ್ಟ್ರೇಟ್ ಬಂದಿದೆ ಅಂದರೆ ನಾನು ಒಂದು ಕೆಲಸ ಮಾಡಿಲ್ಲ. ಕಲಾವಿದನೂ ಹೌದು, ಈ ಕಡೆ ನಾನು BMTCನಲ್ಲಿ ಕಂಡಕ್ಟ್ರ್ ಕಮ್ ಡ್ರೈವರು, ಈ ಕಡೆ ಒಂದು ನೀರು ಫ್ಯಾಕ್ಟ್ರಿ ಓನರು, ಈ ಕಡೆ ಚಿತ್ರದಲ್ಲಿ ನಿರ್ಮಾಪಕ, ಈ ಕಡೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಈ ಸಾರಿಗೆನಲ್ಲಿ. ಈ ಥರ ನಾನು ಭಗವಾನ್ ಬುದ್ಧ ಸೇವಾ ಟ್ರಸ್ಟ್ ಇದೆ ನಂದು. ಆದರೆ ನಾನು ಹೇಳೋದೇನೆಂದರೆ ಒಳ್ಳೆಯದು ನಾವಿರೋವರೆಗೂ ಒಳ್ಳೇದು ಮಾಡಬೇಕು. ಇವತ್ತಿರೋರು ನಾಳೆ ಇರೋಲ್ಲ. ಆದರೆ ನಾವು ಮಾಡಿರೋ ಸಾಧನೆಗಳಿರ್ತಾವಲ್ಲ ಅದನ್ನು ಜನ ನೆನೆಸ್ಕೊಳ್ತಾರೆ. ಇವತ್ತು ದಿನ ಕನ್ನಡ ರಾಜ್ಯೋತ್ಸವ ಬಂದಾಗ ಕೃಷ್ಣಪ್ಪ ಹಿಂಗೆ ಮಾಡ್ತಾಯಿದ್ರು ಅನ್ನೋದಕ್ಕಾಗಿ ನಾನು ಇದನ್ನು ಮಾಡ್ತಿರೋದು. ಜನರಿಗಾಗಿ ಜನರಿಗೋಸ್ಕರ, ಮತ್ತು ಈ ಇಂಪಾರ್ಟೆಂಟು ದೇವರಿಗೋಸ್ಕರ. 15 ದೇವರುಗಳ ಒಂದು ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರೋದು. ದೇವರು ಜನಗಳಿಗೆ ಬುದ್ಧಿ ಕೊಟ್ಟು ಒಳ್ಳೆ ರೀತಿ ನಡೀಲಿ ಎಂದು ಈ ಯಮರೆ ಗ್ರಾಮಸ್ಥರಿಗೆ ಎಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ, ಎಲ್ರಿಗೂ ಈ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅದರಲ್ಲೇ ನಮ್ಮ ತಂದೆ ತಾಯಿಯವರು, ಯಾಕಂದರೆ ನಮ್ಮ ತಂದೆಯವರು ಸತತವಾಗಿ ರಾಜಸತ್ಯೋತ್ಸವ ಶನಿಪ್ರಭಾವ ನಾಟಕವನ್ನು ಸತತವಾಗಿ ಅವರು ಸಾಯೋವರೆಗೂ ಬಿಡ್ದಿರ 50 ವರ್ಷ ಅವರು ಮಾಡ್ಕೊಂಬಂದರು. ಅವರು ತೀರ್ಕೊಂಡ ಮೇಲೆ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ.
ಅದ್ರ ಜೊತೆಯಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ. ಆದರೆ ನಾವು ಯಾವುದೇ ಒಂದು ಇದಕ್ಕೆ ಹೋದಾಗ ಅಲ್ಲಿ ಒಂದು ಯಶಸ್ವಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಅಲ್ಲಿ ಕಾಲೇಳಿಯವರು ಇರ್ತಾರೆ, ಆದರೆ ದೇವರನ್ನವರೊಬ್ರು ಇರ್ತಾರೆ, ಇವತ್ತಲ್ಲ ನಾಳೆ ಫಲ ಕೊಡ್ತಾರೆ ಅಂದ್ಬಿಟ್ಟು ನಾನಿದು ನಂದು 5ನೇ ಸಿನಿಮಾ. ಆದರೆ ಎಲ್ಲ ಸಿನಿಮಾಗಳಲ್ಲಿ ನಾನು ಸುಮ್ಮನೆ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ. ರಾಜ್ ಬಹದ್ದೂರ್ ಆಗಿರ್ಬೋದು, ರಕ್ತಶಾಸನ ಆಗಿರ್ಬೋದು, ಸಾಗುವ ದಾರಿಯಲ್ಲಿ, ಮತ್ತು ಫುಲ್ ಟೈಟ್ ಪ್ಯಾತೆ, ಈ ಥರ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಆದರೆ ನಮ್ಮ ಶಿವರಾಮ್ ಅವರು IAS ಕನ್ನಡದಲ್ಲಿ ಮೊದಲ ಬಾರಿಗೆ IAS ಮಾಡಿದವರು. ಅಂಥವರೇ ಚಲನಚಿತ್ರದಲ್ಲಿ ನಟನೆ ಮಾಡಿ ಒಳ್ಳೆ ನಟರಾದರು. ಅದರಿಂದ ನಾನೇನಾದರೂ ಒಂದು ಸಾಧನೆ ಮಾಡೋಣ ಅಂತ ಈ ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾಯಿದ್ದೀನಿ. ಅದರಿಂದ ತಾವೆಲ್ಲರೂ, ಯಾಕಂದರೆ ಅಣ್ಣವ್ರು ಹೇಳ್ತಾರೆ ಜನರೇ ನನ್ನ ಅಭಿಮಾನಿಗಳೇ ನನ್ನ ದೇವರುಗಳಂತ, ಹಾಗೆ ನೀವು ಚಪ್ಪಾಳೆ ತಟ್ಟಿದ್ರೆ ನಾವು ಎಲ್ಲಿ ಬೇಕಾದರೂ ಗೆದ್ದು ಬರ್ತೀನಿ ಅಂತ ನಿಮ್ಮಲ್ಲಿ ಭರವಸೆ ಕೊಡ್ತೀನಿ. ಇಷ್ಟು ಮಾತುಗಳನ್ನ ಹೇಳಿ ಜೈ ಭುವನೇಶ್ವರಿ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ನನಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತೇನೆ. ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಹಾಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಗೌರವ ವೆಂಕಟೇಶ್, ಕನ್ನಡ ನಮ್ಮ ಭಾಷೆ, ತಾಯಿಯ ಹುಟ್ಟುಹಬ್ಬವನ್ನು ಆಚರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಾಹಸ ನಿರ್ದೇಶಕ ಗೌರವ ವೆಂಕಟೇಶ್. ಇಲ್ಲಿಗೆ ನಾನು MRAಗೆ ಬಂದಿದ್ದೀನಿ. ನಮ್ಮ ಪ್ರೀತಿಯ ಡಾಕ್ಟರ್ ವೈ ವಿ ಕೃಷ್ಣಪ್ಪ ಅವರು ಚಲನಚಿತ್ರ ನಟರು ಮತ್ತು ನಿರ್ಮಾಪಕರು. ಜೈ ಭುವನೇಶ್ವರಿ ಕನ್ನಡ ಸೇನೆ ಸಂಘದ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ 15 ದೇವರುಗಳನ್ನು ಪಲ್ಲಕ್ಕಿ ಉತ್ಸವ ಮಾಡಲಿದ್ದಾರೆ ಕೃಷ್ಣಪ್ಪರ ನೇತೃತ್ವದಲ್ಲಿ. ಸೊ ನಾವು ಇಲ್ಲಿಗೆ ಬಂದು ಧ್ವಜಾರೋಹಣ ಮಾಡಿಯಾಗಿದೆ. ಸಂಜೆ ವೇಳೆಗೆ 15 ಪಲ್ಲಕ್ಕಿ ದೇವರುಗಳನ್ನು ಉತ್ಸವ ನಡೆಯಲಿದೆ. ತಮ್ಮ MRA ಗ್ರಾಮದ ಎಲ್ಲ ಸದಸ್ಯರುಗಳು, ಎಲ್ಲ ಅಕ್ಕ ತಂಗಿಯರು, ಎಲ್ಲ ಅಣ್ಣ ತಮ್ಮಂದಿರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ನಮ್ಗೆ ಕೇಳ್ಕೊಳ್ತೇನೆ. ಅದೇ ರೀತಿ ಕೃಷ್ಣಪ್ಪ ನಿರ್ಮಾಪಕದಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಸುದ್ದಿ ಕೇಳ್ಪಟ್ಟಿದ್ದೀವಿ, ಅದ್ರ ಬಗ್ಗೆ? ಅದು ಒಂದು ಹೊಸ ಸುದ್ದಿ, ಅದು ಬ್ಲಾಸ್ಟ್ ಮಾಡ್ಬೇಕಂತ ಇದ್ದೀವಿ. ಸೊ ಆತ ಯಾವ ಥರ ಬ್ಲಾಸ್ಟ್ ಅಂದರೆ, ಇಡೀ ಕರ್ನಾಟಕದಲ್ಲಿ ಬಸ್ ಕಂಡಕ್ಟರ್ ಅಂತ ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಸಿನಿಮಾ, ಅಂದರೆ ಒರಿಜಿನಲ್ ಸ್ಟೋರಿ. ಕಂಡಕ್ಟ್ರಾಗಿ ರಜನಿಕಾಂತ್ ಒಂದು ಮಾಡಿದ್ದಾರೆ, ಕಮಲಾಸನ್ ಮಾಡಿದ್ದಾರೆ. ಬಟ್ ಒರಿಜಿನಲ್ ಆಗಿ ಅಂದರೆ ಅವ್ರು ಕಂಡಕ್ಟ್ರಾಗಿ ಅವರಿದಾಗಿ ಈ ವೃತ್ತಿಯಿಂದ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಬಟ್ ಅವರು ಬಸ್ ಕಂಡಕ್ಟ್ರು, ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಸಿನಿಮಾ ನಿರ್ದೇಶನದಲ್ಲಿ ನಾನೇ ತೆಗಿತಾ ಇದ್ದೀನಿ. ಬಟ್ ಅವ್ರ ನಿರ್ಮಾಪಕರು, ನಟರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 15 ದಿನಗಳು ಶೂಟಿಂಗ್ ಮಾಡಿದ್ದೀವಿ. ಸೊ ಅದೆಲ್ಲನೂ ನಿರ್ಮಾಪಕರು ನೋಡಿದ್ದಾರೆ. ಬಟ್ ಇವತ್ತು ಅದನ್ನು ಟೀಸರ್ ಬಿಡುಗಡೆ ಮಾಡಲಿದ್ದಾರೆ. ಸೊ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತೀನಿ. ತಾರಾ ಬಳಗ ಯಾವ ಥರ ಇದೆ ಸರ್? ತಾರಾ ಬಳಗ ತುಂಬ ದೊಡ್ಡ ತಾರಾ ಬಳಗ ಇದ್ದಾರೆ. ತೆಲುಗಲ್ಲಿ ನಾಗಿರೆಡ್ಡಿ, ವಿಜಯ್ ಕುಮಾರ್, ಆಮೇಲೆ ನಮ್ಮ ಕನ್ನಡದಲ್ಲಿ ಇವರು ಸುನೀಲು, ಆಮೇಲೆ ನಮ್ಮ ಮುನಿ, ಆಮೇಲೆ ಸಂಗೀತ ಮೇಡಮು, ಆಮೇಲೆ ತುಕಾಲಿ ಸಂತೋಷು, ನಮ್ಮ ಶ್ರೀಕುಮಾರ್ ಅವರು, ಮತ್ತು ಈಗ ಬಂದಿದ್ದಾರೆ ಅವರು ನೆಕ್ಸ್ಟು ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ. ಒಂದು ಕ್ಯಾರೆಕ್ಟರ್ ಮಾಡ್ತೀವಿ, ರಾಜೇಶ್ವರಿ ಪಾಂಡೆ ಅಂತ. ಸೊ ಇವರು ಚಲನಚಿತ್ರ ನಟಿ. ಸೊ ಎಲ್ಲರೂ ಬಂದಿದ್ದೀವಿ. ಆ ಸಿನಿಮಾ ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ. ಸೊ ಇದು ಒರಿಜಿನಲ್ ಕತೆ, ಕೃಷ್ಣಪ್ಪ ಅವ್ರದ್ದೇ ಲೈಫ್ ಕತೆ. ಸೊ ಅದನ್ನು ನಾನು ಸ್ಕ್ರೀನ್ ಪ್ಲೇ ಮಾಡಿ ತಕ್ಕ ಮಟ್ಟಿಗೆ ಜನ ಬಂದು ನೋಡಬೇಕು. ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ತುಂಬ ಫೀಲಿಂಗ್ಸ್, ಲವ್ ಇದೆ. ಸೊ ಈ ಸಿನಿಮಾ ನಾವು ಕತೆ ಹೇಳೋಕ್ಕಿಂತ ಥಿಯೇಟ್ರಿಗೆ ಬಂದು ಕೂತ್ಕೊಂಡು ನೋಡಿದಾಗಲೇ ಅರ್ಥ ಆಗುತ್ತೆ, ಇದು ಒಬ್ಬರು ಲೈಫ್ ಸಿನಿಮಾ ಅಂತ. ಯಾವಾಗ ಒಂದು ಲೈಫ್ ಸಿನಿಮಾ ಅನ್ನೋದು ಬಂದು ನೋಡಿದ್ರೆ ಆ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಬಯೋಗ್ರಫಿ ಜೊತೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿದ್ದೀರಾ? ಸೊ ಸಿನಿಮಾಗೆ ಏನು ಬೇಕು, ಸಿನಿಮ್ಯಾಟಿಕಲ್ಲಿ ಏನು ಬೇಕು ಅದನ್ನು ತಂದಿಟ್ಟಿದ್ದೇವೆ. ಇದು ಟ್ರೂ ಸ್ಟೋರಿನೇ, ಬಟ್ ಸಿನಿಮ್ಯಾಟಿಕಲ್ಲಿ ಅವ್ರು ನಡೆದಿರೋ ಘಟನೆಗಳು ಇವೆ. ಅವ್ರ ಲೈಫಲ್ಲಿ ಎಂಥ ಕಷ್ಟಪಟ್ಟು ಮೇಲೆ ಬಂದಿರೋ ಅನ್ನೋದು ಅದನ್ನು ನಾವು ತೋರಿಸಿದ್ದೀವಿ. ಸೊ ಏನಕ್ಕೆ ಅಂದರೆ ಯಾವ ಥರ ಇರಬೇಕು ಅನ್ನೋದು ನಾವಿದೆ. ಅದೇ ರೀತಿ ಕಿಲಾಡಿ ಬಸ್ ಕಂಡಕ್ಟರ್ ಅಂದರೆ ಕಾಮಿಡಿ ಒಂಥರ ಆ ಪಂಚ್ ಇರುವಂಥ ಒಂದು ಶೀರ್ಷಿಕೆ ಆಗಿರುತ್ತೆ. ಸೊ ಇದರಲ್ಲಿ ಕಾಮಿಡಿ ಸಿನಿಮಾನ ಯಾವ ಥರ ಇದೆ? ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ. ಸೊ ಟೋಟಲ್ ಆಲ್ ಅಂದರೆ ಎಲ್ಲನೂ ನಾವು ಬರೀ ಕಾಮಿಡಿ ಮಾಡ್ಕೊಂಡೋದ್ರೆ ಜನ ಥಿಯೇಟ್ರಿಗೆ ಬರೋಲ್ಲ. ಸೊ ಅದಕ್ಕೆ ಸಿನಿಮಾಗೆ ಏನು ಬೇಕು ಈಗ ಪ್ರೆಸೆಂಟ್ ಜನ್ರೇಷನ್ಗೆ
ಏನು ಕೇಳುತ್ತೆ ಅನ್ನೋದನ್ನು ನಾನು ನಿರ್ದೇಶನ ಮಾಡ್ತಾಯಿದ್ದೀನಿ. ಸರ್ ಈಗ ಚಿತ್ರರಂಗದಲ್ಲಿ ಈಗ 2-3 ವರ್ಷಗಳಿಂದ ಸಾಕಷ್ಟು ಸಿನಿಮಾಗಳು ಸೋತಿದೆ. ಕೆಲವೊಂದಿಷ್ಟು ಸಿನಿಮಾಗಳು ಬೆರಳಿಕೆಯ ಸಿನಿಮಾಗಳು ಮಾತ್ರ ಗೆದ್ದಿರೋದು. ಏನು ಕಾರಣ ಇರ್ಬೋದು ಸರ್? ಹೈ ಬಜೆಟ್ ಸಿನಿಮಾಗಳು ಸೋತಿದೆ. ಹೈ ಬಜೆಟ್ ಅಂತ ಏನಿಲ್ಲ ಸರ್. ಸಿನಿಮಾ ನೋಡಬೇಕು ಅಂದರೆ ಜನ ಮನೆಯವರೆಲ್ಲ ಟಿ ವಿ ನೋಡೋದು ಬಿಟ್ಟು ಫಸ್ಟು ಥಿಯೇಟ್ರಿಗೆ ಬಂದರೆ ಜನ ಬರ್ತಾರೆ. ಟಿ ವಿನಲ್ಲಿ ಆಲ್ಮೋಸ್ಟ್ ಎಲ್ಲನೂ ಒಂದು ಚಾನಲ್ ಒಂದು 100 ಚಾನಲ್ ಬರ್ತವೆ. ಬಟ್ ಜನಕ್ಕೆ ಎಂಟರ್ಟೈನ್ಮೆಂಟು ಮನೇಲೇ ಸಿಗ್ತಿರೋದ್ರಿಂದ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಬಟ್ ಜನ ಮನಸ್ಸು ಮಾಡಬೇಕು. ನಮ್ಮ ಕನ್ನಡದವರು ಕಷ್ಟಪಟ್ಟು ಸಿನಿಮಾ ಮಾಡಿ ಅವರು ಒಬ್ಬರು ಇಷ್ಟು ದಿವಸ ಶೂಟ್ ಮಾಡಿ ಅವ್ರ ಪ್ರತಿಭೆನ ತೋರಿಸ್ತಾರೆ ಅನ್ನೋದನ್ನು ಪ್ರೋತ್ಸಾಹ ಮಾಡೋಕ್ಕೆ ಜನ ಬಂದ್ರೇ ನಮ್ಮ ಪ್ರತಿಭೆಗೆ ಬೆಲೆ ಸಿಕ್ಕೋದು. ಸೊ ನಾವೆಲ್ಲ ಮಾಡಿ ನಾವೆಲ್ಲ ನೋಡ್ಕೊಳೋ ಥರ ಆಗ್ತಿದೆ ಇವಾಗ. ಸೊ ನಾವು ಈಗ ಕೆಲವು ಸಿನಿಮಾಗಳು ಆಗ್ತಿದೆ, ಕೆಲವು ಸಿನಿಮಾಗಳು ಬರೋದ್ರಿಂದ ಈ ಥರ ತೊಂದರೆಗಳಾಗ್ತಿದೆ. ಈಗ ಮೊನ್ನೆ ದೊಡ್ಡ ಬಜೆಟ್ ಸಿನಿಮಾ ಬಂತು. ದೊಡ್ಡ ಬಜೆಟ್ ಸಿನಿಮಾ ಬಂದು ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಕಾರಣ ಕಂಟೆಂಟ್ ಇರಬೇಕು. ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾದಲ್ಲಿ ಜನ ಬರೋದಿಲ್ಲ. ಯಾಕಂದರೆ ಪರಭಾಷೆ ಕಂಪೇರ್ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಕಮ್ಮಿ. ಈಗ ತಗೊಳ್ಳಿ, ರಣಗಲ್ಲು ಶಿವಣ್ಣನ ಸಿನಿಮಾನೇ ಗೆದ್ದೈತಲ್ಲ, ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಗೆದ್ದೈತಲ್ಲ. ಜನ ಏನಕ್ಕೆ ಅಂದರೆ ಥಿಯೇಟ್ರಿಗೆ ಬರಬೇಕು. ಹೊಸಬ್ರನ್ನ ಹಳಬ್ರನ್ನ ಅಂತ ನೋಡಬಾರ್ದು ಯಾವತ್ತೂ. ಎಲ್ಲ ಕಲಾವಿದರು ಒಂದೇ ಅನ್ನೋ ಮನಸ್ಸಿಂದ ಭಾವನೆಯಿಂದ ಬಂದರೆ ನೋಡಿ ಯಾವಾಗ ಸಿನಿಮಾ ರಂಗ ಇನ್ನೂ ಮುಂದುವರಿಯುತ್ತೆ. ಸಾವಿರಾರು ಜನ ಇಂಥ ನಿರ್ಮಾಪಕರಿಂದ ಊಟ ಮಾಡ್ತಾರೆ ಮನೆ ಮಂದಿಗಳೆಲ್ಲ. ಇದೇ ಸಂದರ್ಭದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದೇ ದಿನ ಸಂಜೆ ಯಮರೆ ಗ್ರಾಮದ ರಥಬೀದಿಗಳಲ್ಲಿ 15 ದೇವರುಗಳ ಪಲ್ಲಕ್ಕಿ ಉತ್ಸವ ಸಾಕಷ್ಟು ಮೆರುಗನ್ನ ತಂದಿತ್ತು. ವಿವಿಧ ದೇವರುಗಳನ್ನ ಹೊತ್ತ ಪಲ್ಲಕ್ಕಿಗಳು ಯಮರೆ ಗ್ರಾಮದ ಜನರ ಮನತಣಿಸಿತು.